ಜನಮಿತ್ರ ಕೋರ್ಟು ಕಚೇರಿ. ನಮಸ್ಕಾರ. ಇವತ್ತಿನ ಪ್ರಶ್ನೆ ಏನೆಂದರೆ, ಮನೆ ಭೋಗ್ಯಕ್ಕೆ ಹಾಕಿಸಿಕೊಂಡು ಭೋಗ್ಯ ಮುಗಿದ ಮೇಲೆ ಮನೆ ಖಾಲಿ ಮಾಡದಿದ್ದರೂ ಹಣ ಕೊಡದಿದ್ದರೆ ಏನು ಮಾಡಬೇಕು ಅಂತ. ಇಲ್ಲಿ ಭೋಗ್ಯವನ್ನು ಭೋಗ್ಯಕ್ಕೆ ಮನೆಯನ್ನು ತಗೊಳ್ಳುವಾಗ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಭೋಗ್ಯ ಪತ್ರ ಅಥವಾ ಭೋಗ್ಯ ಕರಾರು ಪತ್ರ, ಅಗ್ರಿಮೆಂಟ್ ಟು ಮಾರ್ಟ್ಗೇಜ್ ಆಗಲಿ ಅಥವಾ ಮಾರ್ಟ್ಗೇಜ್ ಡೀಡ್ ಆಗಲಿ, ಅಗ್ರಿಮೆಂಟ್ ಭೋಗ್ಯ ಪತ್ರಗಳನ್ನೇ ಆಗಲಿ, ಆ ಬಾಡಿಗೆಗೆ ತೊಗೊಂಡಿದ್ದು ಸಹ ಲೀಸ್ ಅಗ್ರಿಮೆಂಟ್ಗಳು ಅಥವಾ ಲೀಸ್ ಡೀಡ್ಗಳಾಗಲಿ, ಅದನ್ನು ಕಾನೂನಾತ್ಮಕವಾಗಿ ಮಾಡ್ಕೊಂಡಿದ್ದೀವ ಅನ್ನೋದು ಮುಖ್ಯ ಆಗುತ್ತೆ. ಇಂತಿಷ್ಟು ಸಮಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಹಣವನ್ನು ಪಡೆದುಕೊಂಡು ಅಥವಾ ಹಣವನ್ನು ಕೊಟ್ಟು ನಾವು ಅವರ ಜಾಗದಲ್ಲಿ ನಾವು ಸ್ವಾಧೀನದಲ್ಲಿದ್ದೀವಿ, ಇಷ್ಟು ವರ್ಷಗಳಿಗೆ ಇಷ್ಟು ಕಾಲಾವಧಿಗೆ ಅಂತ ನಿರ್ದಿಷ್ಟವಾಗಿ ಅದನ್ನು ಮೊದಲೇ ನಿಗದಿಪಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಮಾಡಿಕೊಂಡಿದ್ದು, ಆ ನಂತರ ಭೋಗ್ಯದ ಅವಧಿ ಮುಗಿದ ಮೇಲೆ ನಾವು ನಮ್ಮ ಸ್ವಾಧೀನವನ್ನು ಅವರಿಗೆ ಬಿಟ್ಟುಕೊಟ್ಟು ನಮ್ಮ ಹಣವನ್ನು ಕೊಡಿ ಅಂತ ಕೇಳಿದಾಗ ಕೊಡಲಿಲ್ಲ ಅಂದರೆ ವಿಧಿ ಇಲ್ಲದಲೇ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ಬೇಕಾಗತ್ತೆ. ರಿಕವರಿಗೆ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡೋದು ಅಭೋಗ್ಯ ಕರಾರಿನ ಒಂದು ಅಂಶ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಹಣ ಅವರು ನಮಗೆ ಕೊಡಲೇಬೇಕಾಗತ್ತೆ. ಆ ಭೋಗ್ಯ ಕರಾರಿನ ಅವಧಿಯ ತನಕ ನಮಗೆ ಕೊಡಬೇಕಾದ ಹಣಕ್ಕೆ ಯಾವುದೇ ಬಡ್ಡಿಯನ್ನು ನಾವು ಕೇಳೋ ಒಂದು ಅಧಿಕಾರ ಇರೋದಿಲ್ಲ. ಆದರೆ ಆ ಅವಧಿ ಮುಗಿದು ನಾವು ಅವರಿಗೆ ಸ್ವಾಧೀನವನ್ನು ಬಿಟ್ಟುಕೊಟ್ಟ ನಂತರನೂ ಸಹ ಅವರು ಹಣ ಕೊಡಲಿಲ್ಲ ಅಂದರೆ ಅದಕ್ಕೆ ನಾವು ಪೀನಲ್ ಇಂಟ್ರೆಸ್ಟ್ ಆಗಿ ನಾವು ಅದನ್ನು ಬಡ್ಡಿಯನ್ನು ಸಹ ಕೇಳುವಂತಹ ಒಂದು ಅವಕಾಶ ನಮಗಿರುತ್ತೆ. ಬಟ್ ನಾವು ಮಾಡುವ ಭೋಗ್ಯ ಆಗಲಿ ಅಥವಾ ಕರಾರು ಪತ್ರಗಳಾಗಲಿ ಅದನ್ನು ಕಾನೂನಾತ್ಮಕವಾಗಿ ಮಾಡ್ಕೊಂಡಿರಬೇಕು. ಅದು ರಿಜಿಸ್ಟರ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅದು ರಿಜಿಸ್ಟರ್ ಡೀಡ್ ಮಾಡ್ಕೊಂಡಿರಬೇಕು. ರಿಜಿಸ್ಟರ್ ಆಗಲಿಲ್ಲ, ಅಗ್ರಿಮೆಂಟ್ಗಳು ಮಾಡ್ಕೊಂಡಿದ್ದೀವಿ ಅಂತಂದಾಗ ಇಂತಿಷ್ಟ ಅವಧಿಗೆ ಇಂತಿಷ್ಟ ಮೊತ್ತಕ್ಕೆ ಇಷ್ಟಿಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿ ಮಾಡ್ಕೊಳ್ಬೇಕು ಅಂತ ಇದೆ. ಆ ರೀತಿ ಅಗ್ರಿಮೆಂಟ್ಗಳನ್ನಾದರೂ ಮಾಡಿಕೊಂಡು ಅಥವಾ ಪತ್ರಗಳನ್ನ ಮಾಡಿ ಅದನ್ನು ನೋಂದಾಯಿಸಿಕೊಂಡ್ರೆ ಸೂಕ್ತ. ಯಾವತ್ತೂ ನೋಂದಾಯಿಸಿಕೊಂಡಿರುವಂತಹ ದಾಖಲೆಗಳಿಗೆ ನಾವು ಅದನ್ನು ಅದರ ಪ್ರಕಾರವಾಗಿ ಕಾನೂನಾತ್ಮಕವಾಗಿ ಯಾವುದೇ ಒಂದು ಆ್ಯಕ್ಷನ್ನ ಕ್ರಮ ತಗೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ಕಾನೂನು ನಮ್ಮ ಪರವಾಗಿರುತ್ತೆ. ರಿಜಿಸ್ಟರ್ ಮಾಡಿಕೊಂಡಿದ್ರೆ ಆ ಒಂದು ಉದ್ದೇಶಕ್ಕೆ ರಿಜಿಸ್ಟರ್ಡ್ ಡೀಡ್ಗಳನ್ನ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟು ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಮಂಜುನಾಥ್ ಪ್ರಸಾದ್ ರವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ.